ಬದಲಾವಣೆ ಆಗಿದೆ. ವಿಜಯನಗರ ಇದಕ್ಕೆ ಬಂದು ಅಲ್ಲಿ ಬದಲಿ ಸೈಟ್ ಅನ್ನು ತಗೊಂಡಿದ್ದಾರೆ ನನ್ನ ಆರೋಪ ಕೂಡ ಇದೆ. ನಾವು ಮಾಹಿತಿ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ನಮಗೆ ಸಿಕ್ತಿರುವಂಥ ಇನ್ಫಾರ್ಮೇಷನ್ನು ಅಗದಷ್ಟು ಬಗೆದಷ್ಟು ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ ಮೈಸೂರಿನಲ್ಲಿ. ಚಾರ್ಲ್ಸ್ ಸೋಬ್ರಾಜ್ಗೂ ಕೂಡ ಅನಿಸಿದೆಯಂತೆ ಇದನ್ನೆಲ್ಲ ನೋಡಿದಾಗ, ನನ್ನನ್ನು ಮೀರಿಸಿದ ಜನ ಈ ಹಗರಣದಲ್ಲಿದ್ದಾರೆ ಅಂಥೇಳಿ. ನನ್ನನ್ನು ವಂಚಕ ಅಂತ ಕರೀತಾರೆ, ನನ್ನನ್ನು ಮೀರಿಸಿದಂಥ ಜನ ಈ ವಂಚಕರು ಈ ಹಗರಣದಲ್ಲಿದ್ದಾರೆ ಅಂತ ಬಹುಶಃ ಚಾರ್ಲ್ಸ್ ಸೋಬ್ರಾಜ್ನಿಗೂ ಅನಿಸುತ್ತೆ. ಆ ಥರ ಒಂದು ದೊಡ್ಡ ವಂಚನೆಯ ಹಗರಣ ಅದು. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. 15ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುವುದಿದೆ. ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಯಾರ್ಯಾರು ಇದರ ಹಿನ್ನೆಲೆಯಲ್ಲಿದ್ದಾರೋ, ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ. ಮತ್ತು ಅಕ್ರಮದ ಫಲಾನುಭವಿಗಳು ಅಧಿಕಾರದಲ್ಲಿ ಇದ್ದರೆ ಅವರ ತಲೆದಂಡ ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ. ಸೈಟ್ಗಳು ಬದಲಾವಣೆ ಆಗಿದೆ. ವಿಜಯನಗರ ಇದಕ್ಕೆ ಬಂದು ಅಲ್ಲಿ ಬದಲಿ ಸೈಟ್ ಅನ್ನು ತಗೊಂಡಿದ್ದಾರೆ ನನ್ನ ಆರೋಪ ಕೂಡ ಇದೆ. ನಾವು ಮಾಹಿತಿ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಮತ್ತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ನಮಗೆ ಸಿಕ್ತಿರುವಂಥ ಇನ್ಫಾರ್ಮೇಷನ್ನು ಅಗದಷ್ಟು ಬಗೆದಷ್ಟು ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಕರ್ಮಕಾಂಡ ಹೊರಗೆ ಬರ್ತಾ ಇದೆ. ನಾನು ಅದಕ್ಕೆ ಒಂದು ಮಾತನ್ನು ಹೇಳಿದೆ ಮೈಸೂರಿನಲ್ಲಿ. ಚಾರ್ಲ್ಸ್ ಸೋಬ್ರಾಜ್ಗೂ ಕೂಡ ಅನಿಸಿದೆಯಂತೆ ಇದನ್ನೆಲ್ಲ ನೋಡಿದಾಗ, ನನ್ನನ್ನು ಮೀರಿಸಿದ ಜನ ಈ ಹಗರಣದಲ್ಲಿದ್ದಾರೆ ಅಂಥೇಳಿ. ನನ್ನನ್ನು ವಂಚಕ ಅಂತ ಕರೀತಾರೆ, ನನ್ನನ್ನು ಮೀರಿಸಿದಂಥ ಜನ ಈ ವಂಚಕರು ಈ ಹಗರಣದಲ್ಲಿದ್ದಾರೆ ಅಂತ ಬಹುಶಃ ಚಾರ್ಲ್ಸ್ ಸೋಬ್ರಾಜ್ನಿಗೂ ಅನಿಸುತ್ತೆ. ಆ ಥರ ಒಂದು ದೊಡ್ಡ ವಂಚನೆಯ ಹಗರಣ ಅದು. ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. 15ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುವುದಿದೆ. ಮಾಹಿತಿಯ ಜೊತೆಗೆ ವಿಧಾನ ಮಂಡಲದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ. ಯಾರ್ಯಾರು ಇದರ ಹಿನ್ನೆಲೆಯಲ್ಲಿದ್ದಾರೋ, ಯಾರ್ಯಾರು ಅಕ್ರಮ ಫಲಾನುಭವಿಗಳಾಗಿದ್ದಾರೋ ಅವರೆಲ್ಲರ ಜಾತಕವನ್ನು ವಿಧಾನಸಭೆಯಲ್ಲಿ ಬಿಚ್ಚಿಡ್ತೇವೆ. ಮತ್ತು ಅಕ್ರಮದ ಫಲಾನುಭವಿಗಳು ಅಧಿಕಾರದಲ್ಲಿ ಇದ್ದರೆ ಅವರ ತಲೆದಂಡ ಆಗುವವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.